ಇಲ್ಲಿರೋ ಆಡಿಯನ್ಸ್ ನೋಡಿದಾಗ ನಾನು ಯಾವಾಗಲೂ ಲೇಖನ ಬಂದಾಗ ಸೆಂಟೆನ್ಸ್ ಬರೀತಾ ಇರ್ತೇನೆ. ಏನು ಹೇಳ್ತೇನೆ ಅಂದರೆ ಸೈನ್ಸ್, ಸೊಸೈಟಿ, ಕಲ್ಚರ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಇಫ್ ಯು ವಾಂಟ್ ಟು ಸಿ ದ ಸಸ್ಟೈನಬಿಲಿಟಿ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂತ. ಇವಾಗ ನೋಡಿದಾಗ ಎಲ್ಲರೂ ನಾವು ಸೇರಿದ್ದೀವಿ, ವಿಜ್ಞಾನಿಗಳಿದ್ದೀವಿ, ಸಮಾಜದ ದುಡಿಮೆಗಳು ಇದ್ದಾರೆ, ನಮ್ಮ ಧಾರ್ಮಿಕ ಮುಖಂಡರು ಇದ್ದಾರೆ. ನಾವೆಲ್ಲರೂ ಕೈ ಜೋಡಿಸಿದ್ರೆ, ನಾವೆಲ್ಲರೂ ಒಟ್ಟಾಗಿದ್ದರೆ ಪರಿಸರ ಸಂರಕ್ಷಣೆ ಏನಾಗ್ತಕ್ಕಂಥ ಕೆಲಸ. ಇವತ್ತು ನಾವು ಜಾಗತಿಕ ತಾಪಮಾನ ಏರಿಕೆ, ಅದರಿಂದ ಅದು ಅನಾಹುತಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ನಮ್ಮ ಅಭ್ಯಾಸದ ಪ್ರಕಾರ ಪಶ್ಚಿಮ ಘಟ್ಟದಲ್ಲಿ ಕಳೆದ 4 ರಿಂದ 5 ದಶಕದಲ್ಲಿ 45% ಅಷ್ಟು ಅರಣ್ಯ ನಾವು ಕಳ್ಕೊಂಡಿದ್ದೀವಿ. ದೇಶದ ಅಭಿವೃದ್ಧಿ ನೆಪದಲ್ಲಿ ನಾವು ಅರಣ್ಯನ ಲೂಟಿ ಮಾಡ್ತಾ ಇದ್ದೀವಿ. ನೀವು ಕೇಳ್ಬೋದು, ದೇಶ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಇದನ್ನು ಮಾಡಲೇಬೇಕು ಅಂತ ಕೆಲವು ಮುಖಂಡರು ಹೇಳ್ಬೋದು. ನಾವು ನಮ್ಮ ಅಭ್ಯಾಸದ ಪ್ರಕಾರ ಯಾವ ಜಲನಯನ ಪ್ರದೇಶದಲ್ಲಿ ಸ್ಥಳೀಯ ಪ್ರಭೇದ ಕಾಡುಗಳಿದೆಯೋ ಆ ಜಲನಯನ ಪ್ರದೇಶದಲ್ಲಿ ವರ್ಷವಿಡೀ ನೀರಿರೋದು ನಮ್ಮ ಅಭ್ಯಾಸದಿಂದ ತಿಳ್ಕೊಂಡು. ಎಲ್ಲಿ ನಡುತೋಪಾಗಿದೆ, ಅಕೇಶಿಯಾ, ಯುಕಲಿಪ್ಟಸ್, ವಿದೇಶಿ ತಳಿಯ ನಡುತೋಪುಗಳಾಗಿದೆಯೋ ಅಲ್ಲಿ 6 ರಿಂದ 8 ತಿಂಗಳು ಮಾತ್ರ ನೀರಿನ ಲಭ್ಯತೆ ಇದೆ. ಎಲ್ಲಿ ನಾವು ಕಾಡನ್ನ 30% ಕಡಿಮೆ ಇಟ್ಟಿದ್ದೀವೋ ಅಲ್ಲಿ 4 ತಿಂಗಳು ಮಳೆಗಾಲದಲ್ಲಿ ಮಾತ್ರ ನೀರು ನಮಗೆ ನದಿಲಿ, ಚಳಿಗಳಲ್ಲಿ ಸಿಗ್ತದೆ. ನೀವು ಇದರಿಂದ ಜನಕ್ಕೆ ಏನು ಅನಾನುಕೂಲ ಆಗ್ಬೋದು ಅನ್ನೋದನ್ನು ನೋಡಬೇಕಾದ್ರೆ ಎಲ್ಲಿ 12 ತಿಂಗಳು ನೀರು ಸಿಕ್ಕತ್ತೋ ಅಲ್ಲಿ ರೈತ 2 ರಿಂದ 3 ಬೆಳೆ ಬೆಳೀತಾನೆ. ಒಂದು ವರ್ಷಕ್ಕೆ ಕ್ಯಾಶ್ ಕ್ರಾಪ್ ಇದಿರ್ಬೋದು, ಕಬ್ಬು, ಆ ರೀತಿ ಅಡಿಕೆ ಇರ್ಬೋದು, ಅದನ್ನು ಬೆಳೀತಾನೆ. ಹಾಗಾಗಿ 1 ಎಕರೆಗೆ 1 ವರ್ಷಕ್ಕೆ 1,54,000 ರೂಪಾಯಿ ಅಷ್ಟು ಆದಾಯ. ಎಲ್ಲಿ ಕಾಡನ್ನು ಬೋಲ್ಡ್ ಮಾಡಿದೆವು ಆ ಪ್ರದೇಶದಲ್ಲಿರುವ ರೈತನಿಗೆ 4 ತಿಂಗಳಿಂದ 6 ತಿಂಗಳು ನೀರು ಸಿಗ್ತಕ್ಕ ಒಂದೇ ಒಂದು ಬೆಳೆಯಕ್ಕೆ ಸಾಧ್ಯ. ಹಾಗಾಗಿ ಅವನ ಆದಾಯ 32,000 ರೂಪಾಯಿ 1 ಎಕರೆಗೆ. ಇದಷ್ಟೇ ಅಲ್ಲ, ನೀವು ಇಳುವರಿ ನೋಡಿ, ಯಾವ ಪ್ರದೇಶದಲ್ಲಿ ಕಾಡಿದೆಯೋ ಅಲ್ಲಿ ಭತ್ತ ನೋಡಿ, ಭತ್ತದ ಇಳುವರಿ 14 ರಿಂದ 18 ಕ್ವಿಂಟಲ್ ಇದೆ. ಅದೇ ಕಾಡು ಬೋಳಾಗಿರೋ ಆ ಸುತ್ತಮುತ್ತ ಇರೋ ಹಳ್ಳಿಗೆ ಹೋಗಿ ಅವರ ಇಳುವರಿ ನೋಡಿ 6 ರಿಂದ 8 ಕ್ವಿಂಟಲ್ ಇದೆ. ಇದಕ್ಕೆ ಮೂಲ ಕಾರಣ ಅಲ್ಲಿರುವ ಪರಾಗಸ್ಪರ್ಶ ಮಾಡುವ ಕ್ರಿಮಿಗಳು. ಪರಾಗಸ್ಪರ್ಶ ಸ್ಥಳೀಯ ಪ್ರಭೇದದ ಪರಾಗಸ್ಪರ್ಶ ಕ್ರಿಮಿಗಳು ಬಹಳಷ್ಟು ಇರೋದ್ರಿಂದ ಅಲ್ಲಿ ಪರಾಗಸ್ಪರ್ಶ ಕ್ರಿಯೆ ಬಹಳ ಚೆನ್ನಾಗಾಗೋದ್ರಿಂದ ಇಳುವರಿ ಜಾಸ್ತಿ ಇದೆ. ಈಗ ನಮ್ಮ ಭಾರತ ಸರ್ಕಾರದವರು ರೈತರ ಇನ್ಕಮನ್ನು ದ್ವಿಗುಣ ಮಾಡ್ತೀವಿ ಅಂತ ನನ್ನ ಸಜೆಷನ್ ಇಷ್ಟೇನೆ. ಕಾಡು ಎಲ್ಲಿದೆಯೋ ಕಾಡನ್ನು ಸಂರಕ್ಷಣೆ ಮಾಡಿ ನಮ್ಮ ಜನಕ್ಕೆ ಜೇನು ಸಿಗುತ್ತೆ, ಜೇನಿನಿಂದ ನಮಗೆ ಇದು ಬೇಕಾದ ಇಳುವರಿ ಸಿಗುತ್ತೆ. ನೀವು ಇನ್ನೇನು ಮಾಡಬೇಕಾಗಿಲ್ಲ, ವರ್ಷಕ್ಕೆ 10,000 ಕೊಡೋ ಅಗತ್ಯ ಇಲ್ಲ, ಅಷ್ಟು ಇನ್ಕಮ್ ಮಾಡಿಕೊಡಿ ಅಂತ. ಬಟ್ ಅದು ಆಗ್ತಾ ಇಲ್ಲ. ಈಗ ನಾವು ಕಾಡನ್ನು ಕಳ್ಕೊಳ್ತಾ ಇರೋದು ಇನ್ನೂ ಮುಂದುವರೆದ್ರೆ ಏನಾಗಬಹುದು ಅಂತ ನೀವು ನೋಡಿದ್ರೆ, ಒಂದು ಕಪ್ಪೆಯ ಒಂದು ಕಥೆ ನಾನು ಹೇಳ್ತೀನಿ. ಫಿಲಾಟಸ್ ಲ್ಯೂಪರೈನಸ್ ಅಂತ ಒಂದು ಕಪ್ಪೆನ ಅದು ಉಭಯಜೀವಿ. ಅಂದರೆ ಒಂದು ಹಂತದಲ್ಲಿ ಅದು ನೀರು ಬೇಕು, ಇನ್ನೊಂದು ಹಂತದಲ್ಲಿ ಲ್ಯಾಂಡ್ ಮಾಡಿರುತ್ತೆ. ಹಾಗಾಗಿ ನಾವು ಆಂಫಿಬಿಯನ್ ಅಂತ ಹೇಳ್ತೇವೆ. ಇವಾಗ ನೀರಿದ್ದಾದ್ರೆ ಏನಾಗ್ಬೋದು ಅಂದರೆ ಆ ಕಪ್ಪೆಯ ಸಂತತಿ ಅಲ್ಲಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಸ್ಥಿತಿಯಲ್ಲಿ ನೀರಿಲ್ಲದೆ ಇರೋ ಪ್ರದೇಶದಲ್ಲಿ ಮರಿ ಕಪ್ಪೆಗಳ ನಾವು ನೋಡಿದಾಗ ನಮ್ಗೆ ಆಶ್ಚರ್ಯ ಆಯಿತು. ನಾವು ಅಲ್ಲಿ ಹೋಗಿ ನೋಡಿದಾಗ, ಅಭ್ಯಾಸ ಮಾಡಿದಾಗ ಆ ಕಪ್ಪೆ ಫಿಲಾಟಸ್ ಲ್ಯೂಪರೈನಸ್ ಇದು ಅದು ಟ್ಯಾಟ್ಮೋ ಸ್ಟೇಜಿಂದ ಬೈಪಾಸ್ ಮಾಡಿದೆ. ಹಾಗಾಗಿ ಅದು ನೀರಿನ ಅಗತ್ಯ ಇಲ್ಲ. ನಮಗೆಲ್ಲರಿಗೂ ಇರೋದು ಭೂಮಿ ಒಂದೇನೆ. ನಾವು ಮಾಡ್ತಾ ಇರೋ ಅನಾಹುತ ಇದೇ ರೀತಿ ಮುಂದುವರೆದ್ರೆ ಭೂಮಿ ಮೇಲೆ ಒಂದು ತೊಟ್ಟು ನೀರಿರಲ್ಲ. ಆಗ ನಾವು ಯಾರು ಬದುಕಲ್ಲ. ನಾವು ಎಷ್ಟೇ ಬುದ್ಧಿವಂತರಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಎಲ್ಲನೂ ನಾವು ಮಾತಾಡ್ಬೋದು. ನೀರಿಲ್ಲದೆ ಯಾರು ಬದುಕಲು ಸಾಧ್ಯವಿಲ್ಲ. PR ಪಾಟೀಲ್ ಅವರು ಮಾತಾಡುವಾಗ ಇದು ಲಿಂಕೇಜ್ ಹೇಳಿದ್ರು, ಕಾಡು ಮತ್ತು ಭೂಮಿ ಮತ್ತು ಜಲದ ಇದು ನಮ್ಮ ಅಭ್ಯಾಸದಿಂದ ನಾವು ಕರ್ತಿದ್ದು ಅದೇ. ಇದನ್ನು ಬಹಳ ಹಿಂದೆಯಿಂದ ಜನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಬೆಂಗಳೂರಿನ ಅನಾಹುತ ನೀವು ನೋಡಿ. ನಾನು ಚಿಕ್ಕವನಿದ್ದಾಗ 68% ಹಸಿರಿದ್ದ ಬೆಂಗಳೂರು ಇವತ್ತು 86% ಕೆಂಪಾಗಿದೆ. ಕೆಂಪು ಅಂದರೆ ಕಟ್ಟಡಗಳು,
ಪೇವ್ಡ್ ಸರ್ಫೇಸಸ್ ಆಗಿದೆ. ನಾನು ಕಳೆದ ವರ್ಷ ನಾವು ನೀರಿನ ಕೊರತೆ, ನೀರಿನ ಅಭಾವವನ್ನು ಫೇಸ್ ಮಾಡಿದಾಗ ಬಹಳಷ್ಟು ಮಂದಿ ನನಗೆ ಕೇಳಿದ್ರು ಏನಿರಬಹುದು ಅಂತ. ನಾನು ಹೇಳಿದ ಒಂದೇ ಸೆಂಟೆನ್ಸ್, ಆಬ್ಸೆನ್ಸ್ ಆಫ್ ವಾಟರ್ ಅರ್ಬನಿಸಮ್ ಇನ್ ಪ್ಲಾನಿಂಗ್ ಈಸ್ ದ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್ ಅಂತ ಅವಾಗ ಹೇಳಿದ್ರು. ಸ್ವಲ್ಪ ಇನ್ನೂ ಹೆಚ್ಚಾಗಿ ಹೇಳ್ತೀರ ಅಂತ. ಅಂದರೆ ನಾನು ಹೇಳಿದ್ದು, ನಿಮಗೆ ವೃಕ್ಷಗಳು ಮತ್ತು ಕೆರೆ ಕುಂಟೆಗಳಿದ್ದಾಗ ನಮ್ಮ ಭೂತಾಯಿಗೆ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇದೆ, ಮತ್ತು ಟೆಂಪರೇಚರ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ಒಂದು ಸಾಮರ್ಥ್ಯ ಇರುತ್ತೆ. ಅದನ್ನು ನಾವು ತೆಗೆದುಬಿಟ್ಟು ಕೃತಕ ಕವರ್ನ ಹಾಕಿದಾಗ, ಬಿಲ್ಡಿಂಗ್ ಇದು ಹಾಕಿದಾಗ ನ್ಯಾಚುರಲಿ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಹಾಗಾಗಿ ಕೆಲವೊಂದು ಪ್ರದೇಶದಲ್ಲಿ ನೀರಿಗೂ ಕೆರೆಗೂ ಮತ್ತು ನೀರಿನ ಲಭ್ಯತೆಗೂ ನಾವು ಅಭ್ಯಾಸ ಮಾಡಿದಾಗ ಎಲ್ಲೆಲ್ಲಿ ಕೆರೆಗಳಿದೆಯೋ ಅಲ್ಲಿ ಸುತ್ತಮುತ್ತ ಜನಕ್ಕೆ 60-80 ಅಡಿ ನೀರು ಸಿಗ್ತಾ ಇದೆ. ಕೆರೆ ತೆಗೆದ 5 ವರ್ಷಕ್ಕೆ 600 ಅಡಿಗೆ ಹೋಯಿತು. 23 ವರ್ಷ ಆದಮೇಲೆ ಆ ಜಾಗದ ಜನರ ಹತ್ರ ಬಂದರು, ಸ್ವಾಮಿ ನಾವು 1800 ಅಡಿ ಒಳಗಡೆ ಹೋಗಿದ್ದೀವಿ, ನಮಗೆ ನೀರು ಸಿಗ್ತಾ ಇಲ್ಲ ಅಂತ. ಅಂದರೆ ನಾವು ಮಾಡ್ತಾ ಇರೋ ಅನಾಹುತ ಏನು ಅಂದರೆ, ಬೆಂಗಳೂರಿನಲ್ಲಿ ನೀರು ರೀಚಾರ್ಜ್ ಆಗೋದಕ್ಕೆ ಬಿಡ್ತಾ ಇಲ್ಲ, ಅದು ದುರಂತ. ಈಗ ಬೆಂಗಳೂರಿಗೆ ಬೇಕಾಗಿರೋ ನೀರು ಎಷ್ಟು ಅಂತ ನೀವು ನೋಡಿದಾಗ 18 TMC ಅಷ್ಟು ನೀರು. ಆ 18 TMC ನೀರಲ್ಲಿ 40% ನಮಗೆ ಅಂತರ್ಜಲದಿಂದ ಸಿಗುತ್ತೆ, ಮಿಕ್ಕಿದ 60% ನಮಗೆ ಕಾವೇರಿಯಿಂದ ಸಿಗುತ್ತೆ. ಕಳೆದ ವರ್ಷ ಹವಾಮಾನ ವೈಪರೀತ್ಯದಿಂದ ಕಾವೇರಿಯಲ್ಲಿ ಬೇಕಾದ ನೀರು ನಮ್ಗೆ ಸಿಕ್ಕಲಿಲ್ಲ, ಮತ್ತೆ ಅಂತರ್ಜಲದಲ್ಲಿ ನಾವು ನೀರು ಹಿಡಿದಿಟ್ಟಿಲ್ಲದೆ ಇರೋದ್ರಿಂದ ನಮಗೆ ನೀರಿನ ಅಭಾವ ಕಂಡು. ಸೊ ಈಗ ನೀವು ಬೆಂಗಳೂರಿಗೆ ಏನು ಪರಿಹಾರ ಅಂತ ನೀವು ನೋಡಬೇಕಾದ್ರೆ, ಮೊದಲನೇದು ಪರಿಸರ ಸಾಕ್ಷರತೆ. ನಾನು ಅಭ್ಯಾಸ ಮಾಡಿದಾಗ ಬೆಂಗಳೂರಿನಲ್ಲಿ ಎಷ್ಟು ಜನಕ್ಕೆ ಪರಿಸರ ಸಾಕ್ಷರತೆ, ಎನ್ವೈರನ್ಮೆಂಟಲ್ ಲಿಟ್ರಸಿ ಗೊತ್ತಿದೆ ಅಂತ ನಾನು ಅಭ್ಯಾಸ ಮಾಡಿದಾಗ 3.5% ಜನಕ್ಕೆ ಮಾತ್ರ ಪರಿಸರದ ಬಗ್ಗೆ ಜ್ಞಾನ ಇದೆ. ಅಂದರೆ 96% ಮಂದಿ ಪರಿಸರದ ಜ್ಞಾನ ಇಲ್ಲದ ಶತಮೂರ್ಖರು. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಕಸದ ಇದಿರ್ಬೋದು, ನೀರಿನ ಅಭಾವ ಇರ್ಬೋದು, ಅಥವಾ ಗಾಳಿ ಕಲುಷಿತ ಇದು ನೋಡಿದಾಗ ಇದೆಲ್ಲ ನಮ್ಮ ಪರಿಸರ ಜ್ಞಾನ ಇರೋದು ತೋರಿಸ್ತಾ ಇದೆ. ಆ ರೀತಿಯ ಸಂಘಟನೆ ಪರಿಸರ ಜ್ಞಾನ ವೃದ್ಧಿ ಮಾಡೋದ್ರಲ್ಲಿ ಬಹಳ ಕಾರ್ಯ ಮಾಡಬಹುದು ಅನ್ನೋದು ನನ್ನ ಅನಿಸಿಕೆ. ಎರಡನೇ, ಬೆಂಗಳೂರಿನಲ್ಲಿ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ, ಬೇಕಾದ ಆಕ್ಸಿಜನ್ ಇಲ್ಲ. ನಾವು ಬೆಂಗಳೂರಿನಲ್ಲಿ ಎಷ್ಟು ಮರಗಳಿರ್ಬೋದು ಅಂತ ನಾವು ಅಭ್ಯಾಸ ಮಾಡಿದಾಗ 14,88,000 ಮರಗಳು ನಮ್ಮಲ್ಲಿ. ನಮ್ಮ ಬೆಂಗಳೂರಿನ ಸ್ಟೇಬಲ್ ಪಾಪ್ಯುಲೇಷನ್ ಎಷ್ಟು ನೋಡಿದಾಗ 95 ಲಕ್ಷ. ಅಂದರೆ 7 ಮಂದಿಗೆ 1 ಮರ ಇದೆ. ನೀವು ಕೇಳ್ಬೋದು ಎಷ್ಟು ಮರಗಳು ಬೇಕು ಒಬ್ಬನಿಗೆ ಅಂತ. ಎಷ್ಟೋ ಜನಕ್ಕೆ ಮರದಿಂದ ನಮ್ಗೆ ಆಕ್ಸಿಜನ್ ಸಿಗುತ್ತೆ ಅನ್ನೋದೇ ಗೊತ್ತಿಲ್ಲ. ನಾನು ಕೆಲವೊಮ್ಮೆ ಮೀಟಿಂಗ್ ವಿಧಾನಸೌಧ ಅಲ್ಲೆಲ್ಲ ಹೋದಾಗ ಕೆಲವೊಮ್ಮೆ ರಾಜಕೀಯ ವ್ಯಕ್ತಿಗಳು ಕೇಳ್ತಾರೆ, ನಿಮ್ಮಂಥವ್ರು ಯಾವಾಗಲೂ ಬರೀ ಮರ ಅಂತ ಒತ್ತಾಡ್ತಾ ಇರ್ತೀರ, ಅದರಿಂದ ಏನು ಪ್ರಯೋಜನ ಅಂತ. ನಾನು ಕೇಳೋದು ಅವ್ರಿಗೆ, ನೀವೆಲ್ಲ ಉಸಿರಾಡ್ತಾ ಇದ್ದೀರಲ್ವಾ, ಅದನ್ನೇ ಮರ ಕೊಡ್ತಾ ಇದೆ. ನಾವೆಲ್ಲ ಉಸಿರಾಡಿದಾಗ ಒಂದು ದಿವಸಕ್ಕೆ 540 ರಿಂದ 970 ಗ್ರಾಮ್ ಅಷ್ಟು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಗಡೆ ಹಾಕ್ತೀವಿ. ಯುವಕರು 980 ಗ್ರಾಮು, ನನ್ನಂಥ ಹಿರಿಯರು 540 ಗ್ರಾಮ್. 1 ಹೆಕ್ಟೇರ್ ಮರ ಇರೋ ಪ್ರದೇಶ 1 ವರ್ಷಕ್ಕೆ 6 ರಿಂದ 9 ಟನ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರ್ಕೊಳ್ಳೋ ಸಾಮರ್ಥ್ಯ ಇದೆ. ಆ ದೇಶದಲ್ಲಿ ಪ್ರತಿ ಒಬ್ಬ ವ್ಯಕ್ತಿಗೆ 7 ರಿಂದ 8 ಮರಗಳಿರಬೇಕಾಗಿತ್ತು. ಆದರೆ ಬೆಂಗಳೂರಿನಲ್ಲಿರೋದು 7 ಮರಕ್ಕೆ 7 ಜನಕ್ಕೆ 1 ಮರ. ಅದು ದುರಂತ. ನಾನೇನು ಹೊಸದು ಹೇಳ್ತಾ ಇಲ್ಲ. ಬೈಬಲ್ ನಾನು ನೋಡಿದಾಗ ಅಟ್ಲೀಸ್ಟ್ 320 ಬಾರಿ ವೃಕ್ಷಗಳ ಬಗ್ಗೆ, ವೃಕ್ಷದ ಇಂಪಾರ್ಟೆನ್ಸ್ ಬಗ್ಗೆ ಉಲ್ಲೇಖ ಆಗಿದೆ. ಅದೇ ರೀತಿ ಕುರಾನ್ ನಾನು ಅಭ್ಯಾಸ ಮಾಡಿದಾಗ ಕುರಾನಲ್ಲಿ ಹೇಳುತ್ತೆ, ನೀವು ನೀರು ಕಲುಷಿತ ಮಾಡಿದ್ರೆ ವರ್ಲ್ಡ್ ವಾರ್ ಆಗುತ್ತೆ. ಹಾಗಾಗಿ ನೀವು ದರ್ಗಕ್ಕೆ ಹೋದಾಗ ನೀವು ಬಾವಿಯಿಂದ ನೀರನ್ನು ಸೇರಿ ಕೈಕಾಲು ತೊಳ್ಕೊಂಡು ಆಮೇಲೆ ನೀವು ದರ್ಗಕ್ಕೆ ವಿಸಿಟ್ ಮಾಡಬೇಕು. ಅವರ ಇದೇನಂದ್ರೆ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಮನೆಯಲ್ಲಿ ಮತ್ತು ಸಮಾಜದಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ. ನಮ್ಮ ಸ್ಕ್ರಿಪ್ಚರ್ಸ್ ನೋಡಿದಾಗ ಮನೆಯಲ್ಲಿ ಬಾವಿ ಇದ್ದಾಗ ಸುಭದ್ರತೆ, 10 ಬಾವಿಗಳು 1 ಕೆರೆಗೆ ಸಮ, 10 ಕೆರೆಗಳು 1 ಸರೋವರಕ್ಕೆ ಸಮ, 10 ಸರೋವರು 1 ಮಗುವಿಗೆ ಸಮ, 10 ಮಕ್ಕಳು 1 ವೃಕ್ಷಕ್ಕೆ ಸಮ. ಯಾರು ನೀವು
10 ಮಕ್ಕಳಿದ್ರೆ ಒಂದು ಮರ ಸರ್ಟಿಫಿಕೇಟ್ ನೋಡ್ಕೊಂಡ್ರೆ ಅದೇ ಬೆನಿಫಿಟ್ ನಿಮ್ಗೆ ಸಿಗುತ್ತೆ. ನಾನು ಬರೆಯೋ ಲೇಖನ ನಾನು ಬರೆಯೋದು, ನೀವು ಮರ ಕಡ್ದಾಗ ನಿಮ್ಮ 10 ಮಕ್ಕಳನ್ನ ಕೊಲೆ ಮಾಡ್ದಂಗಾಗತ್ತೆ. ಅದು ಬಹಳ ಎಫೆಕ್ಟಿವ್ ಆಗಿ ಅದು ಕೆಲವರು ಅರ್ಥಕೊಂಡಿದ್ದಾರೆ. ಕೆಲವೊಮ್ಮೆ ನನ್ನ ಹತ್ರ ಬಂದು ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಹೇಳಿ, ಬೆಂಗಳೂರಿನಲ್ಲಿ ಬೀಳೋ ಮಳೆ 700ರಿಂದ 850 ಮಿಲಿಮೀಟರ್ ಒಂದು ವರ್ಷಕ್ಕೆ. ನಾವು ಆ ನೀರನ್ನು ಹಿಡಿದಿಟ್ಕೊಂಡ್ರೆ 15 TMC ಅಷ್ಟು ನೀರು ನಮ್ಮ ಬೆಂಗಳೂರಿನಲ್ಲಿದೆ. 15 TMC ನಮ್ಗೆ ಬೇಕಾಗಿರೋದು. ಅಂದ್ರೆ ಈ 70% ಅಷ್ಟು ನೀರು ನಮ್ಮ ವರುಣ ದೇವರು ಕೊಡ್ತಾ ಇದ್ದಾರೆ. ಅದನ್ನ ನಾವು ಹಿಡಿದಿಟ್ಕೊಳ್ಬೇಕಾಗುತ್ತೆ. ಅದನ್ನು ಹಿಡಿದಿಟ್ಕೊಳ್ಳೋಕ್ಕೆ ಮಳೆ ನೀರಿನ ಕೊಯ್ಲು ಮನೆಗಳಲ್ಲಿ ಆಗಬೇಕು. ಅದಷ್ಟೇ ಅಲ್ಲ, ನಮ್ಮ ಕೆರೆಗಳಲ್ಲಿ ಪುನಶ್ಚೇತನ ಮಾಡಿ ಮಳೆಯ ನೀರನ್ನ ಕೆರೆಯಲ್ಲಿ ಹಿಡಿದಿಟ್ಕೊಂಡ್ರೆ ಸುತ್ತಮುತ್ತ ಅಂತರ್ಜಲ ವೃದ್ಧಿ ಆಗುತ್ತೆ. ನೀವು ಅದನ್ನು ಕೇಳ್ಬೋದು, ಏನು ಪ್ರೂಫ್ ಅಂತ. 3 ವರ್ಷದ ಹಿಂದೆ ಸಾರ್ಕಿ ಲೇಕ್ನ ನಾವು ರಿಜುಮಿನೇಷನ್ ಮಾಡಿದ್ವಿ. ಸಾರ್ಕಿ ಲೇಕ್ ಮಾಡಿದ 1 ವರ್ಷದಲ್ಲಿ 300 ಅಡಿಯಷ್ಟು ನೀರಿನ ವೃದ್ಧಿ ಆಯಿತು. ಕಳೆದ ವರ್ಷ ಇಡೀ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಇತ್ತು. ಟೆಂಪರೇಚರ್ ಹೀಟ್ ವೇವ್ಸ್ ಇತ್ತು. ಆದರೆ ಸಾರಕಿ ಲೇಕಿನ ಪ್ರದೇಶದಲ್ಲಿ ನೀರಿನ ಲಭ್ಯತೆ ಇತ್ತು. ಮತ್ತೆ ಅಲ್ಲಿನ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇದ್ದಿದ್ದರಿಂದ ಅಲ್ಲಿ ಹೀಟ್ ಅಟ್ಲೀಸ್ಟ್ 2 ಡಿಗ್ರಿ ಕಡಿಮೆ ಇದ್ದಿತ್ತು. ಅಂದ್ರೆ ನಮ್ಮಲ್ಲೇ ಮಾಡಲಿದೆ, ಅದನ್ನು ನಾವು ರೆಪ್ಲಿಕೇಟ್ ಮಾಡಬೇಕು. ಇವತ್ತು ನಮ್ಮಲ್ಲಿ 214 ಕೆರೆಗಳಿದೆ. ಈ ಕಾರ್ಯ ನಾವು ಮಾಡಿದ್ರೆ ನೀರಿನ ಕೊರತೆ ಇಲ್ಲ, ನಾವು ಇದು ಮಾಡ್ಬೋದಲ್ಲ, ಸಾಲ್ವ್ ಮಾಡ್ಬೋದಲ್ಲ. ನಮಗೆ ಮೇಕೆದಾಟುವಂತ ನಾಡು ಕಳ್ಕೊಳ್ಳೋ ಪ್ರಾಜೆಕ್ಟ್ಗಳು ಬೇಕಾಗಿಲ್ಲ. ಸ್ಥಳೀಯರಿಗೆ ಬೇಕಾದ ನೀರು ನಾವೇ ಹಿಡಿದುಕೊಂಡು ಮಾಡಬೇಕಾಗಿದೆ. ಮತ್ತೆ ನಾವು 18 TMC ನೀರು ಉಪಯೋಗಿಸಿದಾಗ 18 TMC ವೇಸ್ಟ್ ವಾಟರ್ ಬರುತ್ತೆ. ಅದನ್ನ ನೇಚರ್ ಬೇಸ್ಡ್ ಸೊಲ್ಯೂಷನ್ ಆಗಿ ಕನ್ಸಲ್ಟೆಂಟ್ ವೆಟ್ಲ್ಯಾಂಡ್ ಇದನ್ನು ಹಾಕಿ ನಾವು ಚಕ್ಕೂರು ಕೆರೆಯಲ್ಲಿ ಮಾಡಿದ್ದೀವಲ್ಲ 10 ವರ್ಷದ ಹಿಂದೆ, ಅದೊಂದು ಸಕ್ಸಸ್ ಮಾಡಲ್. ಅದನ್ನ ನಾವು ಎಲ್ಲ ಕೆರೆಯಲ್ಲಿ ಇದು ಮಾಡಿದಾಗ ನಮ್ಮ ನೀರನ್ನು ಕಲುಷಿತ ಆಗಿರೋದನ್ನ ನಾವು ಸಂಸ್ಕರಿಸಬಹುದು. ಹಾಗಾಗಿ 14 TMC ನೀರು ಸಿಗುತ್ತೆ. 15 TMC ಮಳೆ ಕೊಯ್ಲು ಮಾಡೋದ್ರಿಂದ 14 TMC ನೀರನ್ನ ಕೊಳಚೆ ನೀರನ್ನ ನಾವು ಸಂಸ್ಕರಿಸೋದ್ರಿಂದ ನೇಚರ್ ಬೇಸ್ಡ್ ಸೊಲ್ಯೂಷನ್ ಮಾಡೋದ್ರಿಂದ ಅಂದ್ರೆ ನಮಗೆ 31 TMC ನೀರಿನ ಲಭ್ಯತೆ ಇದೆ. 31 TMC ನೀರಿದ್ದಾಗ ನಮ್ಮಲ್ಲಿ ಸುಭದ್ರತೆ ಇರುತ್ತೆ. ಪ್ರತಿಯೊಂದು ಮಗುವಿಗೆ ಒಳ್ಳೆಯ ನೀರು, ಒಳ್ಳೆಯ ಗಾಳಿ ಕೊಡೋದು ನಮ್ಮ ಕರ್ತವ್ಯ. ಅದರಲ್ಲಿ ಈ ರೀತಿಯ ಸಂಘಟನೆಗಳ ಮಾತ್ರ ಬಹಳಷ್ಟು ಇದೆ. ನೀವು ಕೇಳ್ಬೋದು, ನೀರು ಕಲುಷಿತ ಆದಾಗ ಏನಿಲ್ಲ ತೊಂದರೆ ಆಗ್ಬೋದು ಅಂತ. ಒತ್ತೂರು ಸುತ್ತಮುತ್ತ ಇರೋ ಹಳ್ಳಿಯಲ್ಲಿ ಜನ ತರಕಾರಿ ಬೆಳೀತಾ ಇದ್ದಾರೆ, ಹಾಲು ಇದು ಹಸು ಇದೆ. ನಾನು ಅದನ್ನೆಲ್ಲ ಅಭ್ಯಾಸ ಮಾಡಿದಾಗ ಪ್ರತಿಯೊಂದು ತರಕಾರಿಯಲ್ಲಿ ಪುದೀನ ಇರ್ಬೋದು, ಹರವೆ ಸೊಪ್ಪು ಇರ್ಬೋದು, ಕ್ಯಾರೆಟ್ ಇರ್ಬೋದು, ಮೂಲಂಗಿ, ಅದರಲ್ಲಿ ಭಾರಿ ಲೋಹದ ಅಂಶ ಕಂಡು ಬಂತು. ಭಾರಿ ಲೋಹದ ಅಂಶ ನಮ್ಮ ಆಹಾರಕ್ಕೆ ಬರ್ತಾ ಇದೆ. ಹಾಗಾಗಿ ನಮ್ಮ ಆರೋಗ್ಯದಲ್ಲಿ ಏರ್ಬೇಕಾಗ್ತಾ ಇದೆ. ಬೆಂಗಳೂರು ಇವತ್ತು ಕ್ಯಾನ್ಸರ್ ಅಲ್ಲಿ ನಂಬರ್ 1 ಇದೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಅದಷ್ಟೇ ಅಲ್ಲ, ಕಿಡ್ನಿ ಫೇಲ್ಯೂರ್ 15 ವರ್ಷದ ಹಿಂದೆ 1 ಲಕ್ಷ ಮಂದಿಗೆ ಒಬ್ಬನಿಗೆ ಕಿಡ್ನಿ ಫೇಲ್ಯೂರ್ ಇದ್ರೆ ಇವತ್ತು 5,000 ಮಂದಿಗೆ ಒಬ್ಬನಿಗೆ ಕಿಡ್ನಿ ಫೇಲ್ಯೂರ್ ಇದೆ. ಇದು ದುರಂತ. ಅದು ಆಗಲಿಕ್ಕೆ ನಮ್ಮ ಕಲುಷಿತ ನೀರು ಕಾರಣ. ಮತ್ತೆ ಕಲುಷಿತ ಗಾಳಿಯಿಂದ ನಮ್ಮ ರೆಸ್ಪಿರೇಟರಿ ಡಿಸೀಸಸ್ ಜಾಸ್ತಿ ಆಗ್ತಾ ಇದೆ. ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ಹಾಗಾಗಿ ಈ ರೀತಿಯ ಸಂಘಟನೆಗಳು ಪರಿಸರ ಜ್ಞಾನ ವೃದ್ಧಿ ಮಾಡೋದ್ರಲ್ಲಿ ಬಹಳಷ್ಟು ಕಾರ್ಯ ಹಮ್ಮಿಕೊಂಡ್ರೆ ನಾವೆಲ್ಲ ಕೈ ಜೋಡಿಸ್ತೇವೆ. ನೀವು ಅದನ್ನು ಮಾಡಿದಾಗ ನಾನು ಎಲ್ಲೇ ಇದ್ರು ನಾನು ಒಂದು ಕೆಲಸ ಮಾಡಿಕೊಂಡು ಹೋಗ್ತೇನೆ, ನಾನು ಮಾತಾಡಿ ಹೋಗ್ತೇನೆ. ಸೊ ನಾನು ನಿಮ್ಮ ಒಟ್ಟಿಗಿದ್ದೇನೆ. ಆದಷ್ಟು ಜನರನ್ನ ಪ್ರಜ್ಞಾವಂತರಾಗಿ, ಪರಿಸರ ಜ್ಞಾನ ಇರುವ ಪ್ರಜ್ಞಾವಂತರಾಗಿ ಮಾಡಿ ನಮ್ಮ ದೇಶವನ್ನು ನಾವು ಸುಭಿಕ್ಷೆ ಮಾಡೋಣ ಅಂತ ಹೇಳಿ ಎಲ್ಲರೂ ನಮಸ್ಕರಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ನಾನು ಮಹೇಶ್ ಬಸಾಪುರ, ಪರಿಸರ ಸಂರಕ್ಷಣೆಗಾಗಿ ಅತ್ಯಂತ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ತೊಡಗಿಸಿಕೊಳ್ಳುತ್ತೇನೆ. ಈ ಭೂಮಿಯಲ್ಲಿ ಯಾರು ಮತ್ತು ಯಾವುದೂ ಮುಖ್ಯವಲ್ಲ, ಯಾರು ಮತ್ತು ಯಾವುದೂ ಅಮುಖ್ಯವಲ್ಲ ಎಂದು ನಾನು ಅರಿತಿದ್ದೇನೆ. ಎಲ್ಲ ಜೀವಂತ ಹಾಗೂ ಅಜೈವಿಕ ಘಟಕಗಳು ಆರೋಗ್ಯದಿಂದ ಇದ್ದರೆ ಮಾತ್ರ ಮನುಷ್ಯರ ಕಲ್ಯಾಣವನ್ನು ಸಾಧ್ಯವೆಂದು ನಂಬಿರುತ್ತೇನೆ. ಕುಲ, ಧರ್ಮ, ಜಾತಿ, ಮತ, ಪಕ್ಷ, ಭಾಷೆ, ಪ್ರದೇಶ
ದೇಶ ಮುಂತಾದ ಎಲ್ಲ ಸಂಕುಚಿತ ಗಡಿಗಳನ್ನು ಮೀರಿ ಈ ಪ್ರಕೃತಿಯ ಸಕಲ ಜೀವ ಸಂಕುಲದ ಕ್ಷೇಮ ಚಿಂತನೆ ನಮ್ಮದಾಗಿರುತ್ತದೆ. ಪರಿಸರ ನಾಶದ ನೀತಿ ಯೋಜನೆಗಳನ್ನು ವಿರೋಧಿಸಲು ಕೈಜೋಡಿಸುತ್ತೇನೆ. ಈ ಪ್ರಯಾಣದಲ್ಲಿ ನಾನು ಎಲ್ಲರೊಂದಿಗೆ ಸಹ ಪ್ರಯಾಣವಾಗಿರುತ್ತೇನೆ ಎಂದು ಪ್ರಮಾಣ ಮಾಡುತ್ತಿದ್ದೇನೆ.